ಕಟ್ ಮಾಡೋದಕ್ಕೆ ಸರ್ ಈಗ ನೋಡಿ ಈ ಕಾಯಿ ರೆಡಿ ಇದೆ. ಈಗ ಸರ್ ಮಾರ್ಕೆಟಿಂಗ್ ವಿಚಾರದಲ್ಲಿ ಬಂದ್ರೆ ಹೇಗೆ ಸರ್ ಇದು ಲಾಭ ನಷ್ಟ ಅನ್ನೋ ವಿಚಾರದಲ್ಲಿ? ಸರ್ ಇದು ನಮ್ಗೆ 6 ರೂಪಾಯಿ 7 ರೂಪಾಯಿ ಸಿಕ್ಕಿದ್ರು ಏನ್ ಲಾಸ್ ಇಲ್ಲ ಸರ್. 1 ಎಕರೆ ಇದ್ರೆ 3 ವೆರೈಟಿ ಮಾಡ್ಕೊಳ್ರಿ. ಹೀರೆ, ಆಗ್ಲ, ಸೋರೆ 3 ಮಾಡ್ಕೊಂಡ್ರೆ ನಿಮ್ ನಾರ್ಮಲ್ ಪ್ರತಿ ದಿವಸ 1000 2000 ನಿಮ್ ಕಂಪಲ್ಸರಿ ಒಂದು ಇವತ್ತು ಇದ್ ಕಟ್ ಮಾಡ್ರಿ, ನಾಳೆ ಹೀರೆಕಾಯಿ ಕಟ್ ಮಾಡ್ತೀರಾ, ನಾಳಿದ್ದು ಹಾಗಲಕಾಯಿ ಕಟ್ ಮಾಡ್ತೀರಾ, ಒಂದೊಂದ್ರಲ್ಲಿ 1000 3000 ಬಂತಲ್ವಾ, ಅದು ದಿನ ಆದಾಯ ಇರುತ್ತೆ. ಪ್ರತಿ ದಿವಸ ಹೆಂಗ್ ನಿಮ್ಗೆ ಲಾಸ್ ಆಗುತ್ತೆ? ಚೀಲಕ್ಕೆ 12 ಕಾಯಿ ಹಾಕ್ತಿವಿ, 150 ರೂಪಾಯಿ 160 ರೂಪಾಯಿ ಹೋಗುತ್ತೆ. ಕಂಪನಿಗಾದ್ರೆ ನೋಡಿ ಸರ್ ಈ ಸೈಜ್ ಬರ್ಬೇಕು, 400 ಗ್ರಾಮ್ ಇಂದ 600 ಗ್ರಾಮ್ ಇರ್ಬೇಕು. ಈಗ ಸರ್ ನಿಮ್ಗೆ ಬೆಲೆ ಕಡಿಮೆ ಅಂದ್ರೂ 10 ರಿಂದ 12 ರೂಪಾಯಿ ಒಂದು ಕಾಯಿಗೆ ಸಿಗುತ್ತೆ ಸರ್. ಕಡಿಮೆ ಈಗ ಬೆಲೆ. ನಮ್ಮ ಚಾನೆಲ್ ನ ವೀಕ್ಷಕರಿಗೆಲ್ಲ ಸ್ವಾಗತ. ಮತ್ತೊಂದು ವಿಡಿಯೋ, ಅದ್ಭುತವಾದ ವಿಡಿಯೋ. ಶ್ರೀನಾಥ್ ಸರ್ ಫಾರ್ಮರ್ ಇದ್ದಾರೆ, ಅವ್ರ ಜೊತೆ ಮತ್ತೊಂದು ಅದ್ಭುತವಾದ ವಿಡಿಯೋ ಕೊಟ್ಟಿದ್ದಾರೆ. ಏನಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಸುಮಾರು ವಿಡಿಯೋಗಳನ್ನ ಮಾಡ್ತಾ ಇದ್ವಿ. ನ್ಯಾಚುರಲ್ ಫಾರ್ಮಿಂಗ್ ಟೀಚರ್ನೇನೆ ನಾವು ನಿಮ್ಗೆ ನಮ್ಮ ಚಾನಲ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿದ್ವಿ. ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಮತ್ತೊಂದು ಅದ್ಭುತವಾದ ವಿಡಿಯೋ, ಸೋರೆಕಾಯಿ ಕೃಷಿ. ನೀವು ನೋಡುವ ಸೋರೆಕಾಯಿ ಕೃಷಿಗೆ ಚಪ್ರ ಹಾಕಿ ಏನೇನೋ ಮಾಡ್ತಾರೆ. ನ್ಯಾಚುರಲ್ ಆಗಿ ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಲಾಭ ಅಲ್ವಾ ಸರ್? ಬರೋದ್ರಲ್ಲಿ ನಾನು ಹೇಳ್ತಾ ಇರೋದು, ಅದ್ರ ಲಕ್ಷಗಳಂತಲ್ಲ, ಬರೋ ಆದಾಯದಲ್ಲಿ ಅತಿ ಹೆಚ್ಚು ಲಾಭ ಬರ್ತಕ್ಕಂಥದ್ದು ಹೇಗೆ ಅಂತೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಅದ್ಭುತವಾದ ವಿಡಿಯೋಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೊಮ್ಮೆ. ಹೇಳಿ ಸರ್, ಈಗ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಸರ್ ಹೇಳಿದ್ರಿ, ತುಂಬಾ ಖುಷಿ ಆಯ್ತು. ಹೆಸರು ಕೇಳಿ ನ್ಯಾಚುರಲ್ ಫಾರ್ಮಿಂಗ್ ಗೊತ್ತಾಯ್ತು, ವಿತೌಟ್ ಕೆಮಿಕಲ್ ಬೆಳೆದಿರ ಅಂತ. ಹೇಗೆ ಸರ್ ಇದು? ಫಸ್ಟ್ ಇಂದ ಹೋಗೋಣ ಸರ್. ತಳಿ ಆಯ್ಕೆ ಸರ್ ಇದು ಮಾಡಿ ಸರ್, ಇದು ಬಂದ್ಬಿಟ್ಟು ಈಸ್ಟ್ ವೆಸ್ಟ್ ಇದು ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದರಿಂದ ನಮ್ಗೆ ಏನಂದ್ರೆ ಇದು ಸೆಕೆಂಡ್ ಬೆಡ್ ನಾಟಿ ಮಾಡಿರೋದು ಸರ್. ಇದು ಸೆಕೆಂಡ್ ಬೆಡ್ ಇದು ಸೆಕೆಂಡ್ ಬೆಡ್ ಅಲ್ಲೇ ಮಾಡಿರೋದು. 4 ಅಡಿಗೆ ಒಂದು ಗಿಡ ನಾಟಿ ಮಾಡಿದೀನಿ ಸರ್. ಇದಕ್ಕೂ ಮುಂಚೆ ಏನ್ ಬೆಳೆ ಬೆಳೆದಿರಿ ಸರ್? ಇದರಲ್ಲೂ ಇದು ಮೆಡಿಸಿನ್ ಸೌತೆ. ಇದು 6 ಎಕರೆಯಲ್ಲಿ ಮೆಡಿಸಿನ್ ಸೌತೆ ಹಾಕಿದ್ವಿ. ಅದ್ರಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ಈಗ ಇದ್ರಲ್ಲಿ ಸೌತೆ ಮಾಡಿದೀನಿ. ಸ್ವೀಕಾರ ಅಂತ ಹೇಳ್ಬಿಟ್ಟು ಈಸ್ಟ್ ವೆಸ್ಟ್ ಸ್ವೀಕಾರ. ಸರ್ ಇದಕ್ಕೂ ಅಷ್ಟೇ, ಏನು ನಾವು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಇದುವರೆಗೂ. ಒಂದ್ಸಾರಿ ಇದ್ ಮಾಡಿದೀನಿ, ವೆಜಿಟೇಬಲ್ ಸ್ಪೆಷಲ್ ಒಂದ್ಸಾರಿ ಸ್ಪ್ರೇ ಮಾಡಿದೀನಿ. ಆ ಸ್ಪ್ರೇ ಮಾಡಿದ್ಮೇಲೆ ನೋಡಿ ಸರ್, ಇಷ್ಟೆಲ್ಲ ಬ್ರಾಂಚಸ್ ಜಾಸ್ತಿ ಬರ್ತಾ ಇದಾವೆ. ಡ್ರಿಪ್ ಅಲ್ಲಿ 3 ಸಾರಿ ಇದಕ್ಕೂ ಒಂದ್ 2 ಸಾರಿ ಡ್ರಿಂಚ್ ಮಾಡಿದೀನಿ, ಒಂದ್ಸಾರಿ ಡ್ರಿಪ್ ಅಲ್ಲಿ ಡಾಕ್ಟರ್ ಸೈಲ್ ಕೊಟ್ಟಿದ್ದೀನಿ. ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಸರ್ ಇದಕ್ಕೆ. ಕೆಮಿಕಲ್ಸ್ ಏನಾದ್ರು ಸ್ಪ್ರೇ ಮಾಡಿದ್ರೆ? ಇಲ್ಲ ಸರ್. ಕೆಮಿಕಲ್ ಮಾಡಿ ಸರ್, ದಿನ ಬಿಟ್ಟು ದಿನ ಕಟ್ ಮಾಡ್ತಾ ಇರ್ತೀವಿ. ನಾವು ಇವತ್ತು ಸ್ಪ್ರೇ ಮಾಡ್ಬಿಟ್ಟು ನಾಳೆ ಕಟ್ ಮಾಡಿದ್ರೆ ಅದೆಲ್ಲ ಕೆಮಿಕಲ್ ಅದ್ರಲ್ಲಿ ಇರುತ್ತೆ. ಅದರಿಂದ ಏನು ಮಾಡೋದ್ ಬೇಡ, ಎಷ್ಟು ಬಂದ್ರೆ ಅಷ್ಟು ಬರ್ಲಿ ಅಂತ ಹೇಳ್ಬಿಟ್ಟಿದೆ. ನಾವು ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕಂತ ನಾವು ಮಾಡಿದೀವಿ. ಇದಕ್ಕೋಸ್ಕರ ನಾವು ಆಕರ್ಸ್ CL ತರಿಸಿರೋದು, ಜೆಲ್ ಯೂಜಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಈಗ ಹಚ್ಬೇಕು ಸರ್. ಈಗ ಅದ್ಭುತ ಸರ್. ಈಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ ನನ್ನ ಕಿವಿಗೆಲ್ಲ ಸ್ವಲ್ಪ ಸ್ಟ್ರೆಂತ್ ಆಗಿರೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ. ಎಷ್ಟನೇ ಇಳುವರಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ ಸರ್ ಇದಕ್ಕೆ? ಸರ್ ಈಗ 6 ಕಟಿಂಗ್ ಆಗಿದೆ, ಇವತ್ತು ಕಟ್ ಮಾಡ್ಬೇಕು. ಇವತ್ತು 7ನೇ ಕಟಿಂಗ್. ಕಾಯಿ ನೋಡಿ ಸರ್, ಈಗ ಕೆಮಿಕಲ್ ಇಲ್ಲ, ಗೊಬ್ಬರ ಇಲ್ಲ ಅಂತೀರಾ. ಇದ್ರಲ್ಲಿ ನೋಡಿ ಹೆಂಗಿದೆ ನೋಡಿ, ಇದು ಈಗ ರೆಡಿ ಇದೆ ಕಟ್ ಮಾಡೋದಕ್ಕೆ ಸರ್. ಈಗ ನೋಡಿ ಈ ಕಾಯಿ ರೆಡಿ ಇದೆ. ಈಗ ಸರ್ ಮಾರ್ಕೆಟಿಂಗ್ ವಿಚಾರದಲ್ಲಿ ಬಂದ್ರೆ ಹೇಗೆ ಸರ್ ಇದು ಲಾಭ ನಷ್ಟ ಅನ್ನೋ ವಿಚಾರದಲ್ಲಿ? ಸರ್ ಇದು ನಮ್ಗೆ 6 ರೂಪಾಯಿ 7 ರೂಪಾಯಿ ಸಿಕ್ಕಿದ್ರು ಏನ್ ಲಾಸ್ ಇಲ್ಲ ಸರ್. ದಿನ ಬಿಟ್ಟು ದಿನ ಕಟ್ ಮಾಡ್ತಾ ಇರ್ತೀವಿ. ಈಗ 5 ಪ್ಯಾಕೆಟ್ ನಾಟಿ ಮಾಡಿದೀನಿ. 5 ಪ್ಯಾಕೆಟ್ ಎಲ್ಲೂ ದಿನ ಬಿಟ್ಟು ದಿನ 50 ಪ್ಯಾಕೆಟ್ 55 ಪ್ಯಾಕೆಟ್ ಸಿಗುತ್ತೆ ಡೈಲಿ. ದಿನ ಬಿಟ್ಟು ದಿನ 150. ಮೊನ್ನೆ ಎಲ್ಲ 350 400 ಇತ್ತು, ಈಗ 150 ರೂಪಾಯಿ 110 ರೂಪಾಯಿ ಆಗ್ತಾ ಇದೆ. ಎಷ್ಟಾಗ್ಲಿ ಯಾವ್ದೋ ಒಂದು ನಮ್ಮಿಂದ ಒಂದು ಕೆಲಸ ಪ್ಯಾಕೆಟ್ ಸಿಗ್ತಾ ಇದೆ ಸರ್. ದಿನ ಬಿಡ 50 ಪ್ಯಾಕೆಟ್ ಸಿಗುತ್ತೆ ದಿನ. ಈಗ 100 ರೂಪಾಯಿ ನಿಮ್ಗೆ 5000 ರೂಪಾಯಿ ಆಯ್ತು. ದಿನ ಬಿಟ್ಟು ದಿನ ಬಂತು. ಲೋ ಬಜೆಟ್ ಹೈ ಪ್ರಾಫಿಟ್. ಇದಕ್ಕೆಲ್ಲ ನಾವು ಖರ್ಚು ಮಾಡಿರೋದು ಎಲ್ಲ 13,000 ಸರ್. ಟೋಟಲ್ 13,000. ಎಷ್ಟು ಕೊಯ್ಲು ತೆಗ್ದಿದ್ದೀರಾ ಸರ್ ಇದಕ್ಕೆ? ಈಗ ಇದು 8ನೇ ಕೊಯ್ಲು ಸರ್. ಈಗ ಕಟ್ ಮಾಡಿದ್ರೆ 8ನೇ ಕೊಯ್ಲು. ಅದ್ಭುತ ಸರ್. ಇನ್ನು ಪ್ರಾರಂಭ ಇದು ನಿಮ್ಗೆ ಇನ್ನು ಎಷ್ಟು ದಿನ ಬರುತ್ತೆ ಸರ್? ನೋಡಿ ಸರ್, ಈ ಬ್ರಾಂಚಸ್ ಎಲ್ಲ ಬರ್ತಾ ಇದಾವಲ್ಲ, ಇದ್ರೆಲ್ಲ ಗಿಡ ದೊಡ್ಡದಾಗ್ತಾ ಹೋಗುತ್ತೆ. ಈ ಬ್ರಾಂಚಸ್ ಬಂದ ಕಾಯಿ ಜಾಸ್ತಿ ಬರೋದು ಈಗ್ಲೇ ಇನ್ನ. ಸರ್ ಈಗ ಮೇಲ್ಗಡೆ ಎಲ್ಲ ಕವರ್ ಮಾಡಿರ್ತಾರಲ್ಲ ಸರ್, ಅದಕ್ಕೆ ಬೆಟ್ರ ಇದು ಬೆಟ್ರ ಸರ್? ಅದು ಚಪ್ರ ಇದ್ರೆ ಕವರ್ ಮಾಡ್ಕೊಂಡ್ರೆ 10 ಅಡಿಗೆ ಒಂದು ಗಿಡ ಹಾಕೊಂಡು ಚಪ್ರ ಮಾಡ್ಕೋಬಹುದು. ನಾವ್ ಇರೋದ್ರಲ್ಲೇ ಅಲ್ವಾ ನಮ್ಗೆ ಇದ್ರಲ್ಲಿ ಮತ್ತೆ ನಮ್ಗೇನ್ ಖರ್ಚು ಕಡಿಮೆ ಅಂತ ಹೇಳ್ಬಿಟ್ಟು ನಾವು ಇರೋ ಕಡ್ಡಿ ಇದ್ರಲ್ಲೇ ನಾವು ಮಲ್ಚಿಂಗ್ ಎಲ್ಲ ಚೆನ್ನಾಗಿತ್ತು, ಅದ್ರಲ್ಲಿ ನಾವು ಇದನ್ನ ಸೊರೆ ನಾಟಿ ಮಾಡಿದೀವಿ. ಸರ್ ಈಗ ಮೇಲೆ ಚಪ್ರ ಹಾಕೋದ್ನು ಹೈ ರಿಸ್ಕ್ ಅನ್ಕೊಂತೀನಿ ಸರ್. ಈಗ ವೆಯ್ಟ್ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಗಾಳಿ ಮಳೆ ಎಳ್ಕೊಂಡ್ಬಿಟ್ರೆ ಸರ್ ಅದಕ್ಕೆ ಏನ್ ಮಾಡ್ಬೇಕು, ಗಿಡ ಸ್ವಲ್ಪ ದೂರ ಮಾಡ್ಕೋಬೇಕು. 10x10 ಮಾಡ್ಕೊಂಡ್ರೆ ಏನಾಗಲ್ಲ ಸರ್, ಅದು ತಡ್ಕೋಬಹುದು. ಚಪ್ರ ಇದ್ರೆ ಓಕೆ, ಚಪ್ರ ಇಲ್ಲ ಅಂದ್ರೆ ಇದೇ ಚಪ್ರ ನಮ್ಗೆ. ಈ ರೀತಿ ಬೆಟ್ರು. ನಾನು ಈ ರೀತಿ ಸರ್, ಈ ರೀತಿ ಸೋರೆಕಾಯಿ ಬೆಳೆದಿರೋದು ಬೀನ್ಸ್ ಕೃಷಿ ರೀತಿ ಮಾಡ್ಬಿಟ್ಟಿದ್ದೀರಾ? ಹೌದೌದು ಸರ್. ಪ್ರಾರಂಭದಲ್ಲೇ ನೋಡ್ಬೋದು, ಬೀನ್ಸ್ ಕೃಷಿ ಇದೆ, ಖರ್ಚು ಕಡಿಮೆ, ಮತ್ತೆ ನಮ್ಗೆ ಕೆಲ್ಸನೂ ಈಸಿ. ಔಷಧಿ ಸ್ಪ್ರೇ ಮಾಡೋದಕ್ಕೆಲ್ಲ ಈಸಿ ಅಲ್ವಾ ಸರ್? ಔಷಧಿ ಅಷ್ಟು ಕೇಳಲ್ಲ ಸರ್ ಇದು. ಸೋರೆ ಗಿಡಕ್ಕೆ ನನ್ಗೆ ಗೊತ್ತಿದ ಮಟ್ಟಿಗೆ ಹಂಗೂ ಏನಾದ್ರು ಊಜಿ ಗಿಜ್ರಿ ಈ ತರ ಜೆಲ್ ಹಾಕೊಂಡ್ರೆ, ಆಕರ್ಷಿ ಹಾಕೊಂಡ್ರೆ ನಿಮ್ಗೆ ಊಜಿ ಪ್ರಾಬ್ಲಮ್ ಬರಲ್ಲ. ಮೈನ್ ಬರೋದು ಇದಕ್ಕೆ ಊಜಿಗೆ ಆತರ ಜೆಲ್ ಹಾಕೊಬಿಟ್ರೆ ನಮ್ಗೆ ಸ್ಪ್ರೇ ಮಾಡೋಷ್ಟು ಇರಲ್ವಲ್ಲ.
ಅದು ದುಡ್ಡು ಉಳಿತಲ್ವಾ? ಇದು ಮಾರ್ಕೆಟಿಂಗ್ ವಿಚಾರದಲ್ಲಿ ಸರ್, ಈಗ ಸೈಜ್ ಮಾಡಿ ಮಾಡ್ತಾ ಇರೋದ ಅಥವಾ ಒಬ್ಬ ಕಂಪನಿಯಲ್ಲಿ ಅರ್ಧ ಇಲ್ಲ ಸರ್, ನಾವು ಬೆಂಗಳೂರು ಕೊಡ್ತಾ ಇದೀವಿ. ಬೆಂಗಳೂರವರೆಗಾದ್ರೆ 1 kg ಕಂಪಲ್ಸರಿ ಬರ್ಲೇಬೇಕು. 1 kg ಮಿನಿಮಮ್, 1 kg ಮಿನಿಮಮ್ ಇರ್ಬೇಕು. 1 ಚೀಲಕ್ಕೆ 12 ಕಾಯಿ ಹಾಕ್ತಿವಿ. 150 ರೂಪಾಯಿ 160 ರೂಪಾಯಿ ಹೋಗುತ್ತೆ. ಕಂಪನಿಗಾದ್ರೆ ನೋಡಿ ಸರ್, ಈ ಸೈಜ್ ಬರ್ಬೇಕು. 400 ಗ್ರಾಮ್ ಇಂದ 600 ಗ್ರಾಮ್ ಇರ್ಬೇಕು. ಈಗ ಸರ್ ನಿಮ್ಗೆ ಬೆಲೆ ಕಡಿಮೆ ಅಂದ್ರೂ 10 ರಿಂದ 12 ರೂಪಾಯಿ ಒಂದು ಕಾಯಿಗೆ ಸಿಗುತ್ತೆ ಸರ್. ಕಡಿಮೆ ಈಗ ಬೆಲೆ ಸದ್ಯಕ್ಕೆ ಈಗಿರೋ ಮಟ್ಟದಲ್ಲಿ ಇದು ಬೆಲೆ ಕಡಿಮೆನೆ, ಅಂದ್ರೆ ಲಾಸ್ ಆಗಲ್ಲ. 10 ರೂಪಾಯಿ ಬರ್ತಾ ಇರ್ತಲ್ಲ. ಹೌದು, ಬರ್ತಾ ಇರುತ್ತೆ. ಮತ್ತೆ ನೀರುಗಳು ಅಷ್ಟೇ ಬಿಟ್ಕೊಂಡ್ರೆ 2 ದಿವಸಕ್ಕೆ ಒಂದ್ಸರಿ ನೀರು, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಏನು ಕೊಟ್ಟಿಲ್ಲ. ಇಲ್ಲ ಸರ್, ಏನಿಲ್ಲ ಸರ್. ತುಂಬಾ ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಈಗ ಇತ್ತೀಚೆಗೆ ಜನಗಳ ಆರೋಗ್ಯನು ತುಂಬಾ ಕೆಡ್ತಾ ಇದೆ. ಅದಕ್ಕೆ ಆ ಒಂದ್ ದೃಷ್ಟಿಯಿಂದಾನೆ ಕೆಮಿಕಲ್ ನಾವು ಮಾಡ್ಬಿಟ್ಟಿದೀವಿ, ನಾವು ತಿಂದಿದೀವಿ ಮಾಡಿರೋದನ್ನ. ಈಗ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ನಾವೇ ಒಂದ್ ಇದ್ರಲ್ಲಿ ಸಣ್ಣದಾಗಿ ಮಾಡ್ಕೊಂಡು, ಒಂದೇ ಸಾರಿ ಬಲ್ಕ್ ಅಲ್ಲಿ ಮಾಡ್ಬೇಕಂದ್ರೆ ಆಗಲ್ಲ. ಅದನ್ನ ಸ್ವಲ್ಪ ನಾವೇ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇ ಬಾರಿಗೆ ಬದಲಾವಣೆ ಯಾವ್ದು ಸಾಧ್ಯ ಆಗಲ್ಲ ಸರ್. ಮಾಡಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಒಂದ್ 10% ಇಳಿಸ್ಕೊಂಡು ಬರ್ತಾ ಇದ್ರೆ, ಆದ್ರೆ ನೀವು ಒಂದೇ ಸಲ ಬೆಳೆಯಲ್ಲ 100% ಇಳಿಸ್ಬಿಟ್ಟಿದ್ದೀರ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇಲ್ಲ ಸರ್, ಇನ್ನೂ ಇದೆ ನೋಡಿ. ಈ ತರ ಬ್ರಾಂಚಸ್ ಬರ್ತಾ ಇದಾವಲ್ಲ, ಇದಕ್ ಕಟ್ಟಿದ್ರೆ ಇನ್ನೂ ಈಗ ತಂಗುಸಿ ಕಟ್ಕೊಂಡು ಈಗ ಬರ್ತಾರೆ, ಎಣಿಬೋದು ಬೇಕಾದ್ರೆ ನೋಡಿ. ಬ್ರಾಂಚಸ್ ಎಲ್ಲ ಅಡ್ಡ ಬರುತ್ತೆ. ಸರಿ, ಇರ್ಲಿ, ಗಾಳಿ ಗಿಳಿ ಬಂದ ಯುಗಾದಿ ಟೈಮ್ ಅಲ್ಲಿ ಮಳೆ ಗಿಳೆ ಬಂದ್ರೆ ಬಿದ್ದೋಗತ್ತೆ ಅಂತ ಹೇಳ್ಬಿಟ್ಟು ಸರಿ ಹಿಂಗೆ ಇಲ್ಲಿ ನೋಡೋಣ. ಈಗ ಟ್ರಯಲ್ ಮಾಡಿದೀವಿ, ಮತ್ತೆ ಹಂಗೆ ನೋಡೋಣ ಮುಂದಿನ ವರ್ಷಕ್ಕೆ. ಸರ್ ನಿಮ್ಗೆ ಈಗ ದಿನ ಬಿಡ ದಿವಸ 40 ರಿಂದ 50 ಚೀಲ ಪ್ಯಾಕೆಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಆದ್ರೆ ಇನ್ನು ಮುಂದಕ್ಕೆ ಈಗ ಒಂದು 15 days ಬಿಟ್ಟು ಇನ್ನೂ ತುಂಬಾ ಹೆಚ್ಚಾಗ್ಬೋದಲ್ಲ? ಜಾಸ್ತಿ ಆಗುತ್ತೆ ಸರ್, ಜಾಸ್ತಿ ಆಗುತ್ತೆ. 100 ಪ್ಯಾಕೆಟ್ ವರೆಗೂ ಹೋಗುತ್ತೆ. ಇನ್ನು ಎಷ್ಟು ತಿಂಗಳವರೆಗೂ ನಿರೀಕ್ಷೆ ಮಾಡ್ಬೋದು ಸರ್? ಸರ್, ಇದು ಕರೆಕ್ಟ್ ಹಿಂಗೆ ನಾವು ಕರೆಕ್ಟ್ ಆಗಿ ನೀರ್ ಕೊಟ್ಕೊಂಡು ನೋಡ್ಕೊಂಡು ಹೋದ್ರೆ ಇನ್ನು 3-4 ತಿಂಗಳು ಇರುತ್ತೆ ಸರ್. ಇನ್ನು 3-4 ತಿಂಗಳು ಬೇಸಿಗೆನಲ್ಲಿ ಇನ್ನೂ ಒಳ್ಳೆ ಪ್ರೈಸ್ ಬರ್ಬೋದು ಸರ್. ಈ 15 ದಿವಸ ಹೋದ್ಮೇಲೆ ಅವರೇಕಾಯಿ ಮುಗಿದ್ಮೇಲೆ ಡಿಮ್ಯಾಂಡ್ ಆಗುತ್ತೆ ಸರ್. ಸಾಮಾನ್ಯವಾಗಿ ಅವರೇಕಾಯಿ ಬಂದ್ರೆ ಅದು ತರಕಾರಿನಲ್ಲಿ ರಾಜ ಇದ್ದಂಗೆ. ಅದು ಬಂದ್ರೆ ಯಾವ ತರಕಾರಿಗಳು ಬೆಲೆ ಇರೋದಿಲ್ಲ. ಅದ್ ಮುಗಿದ ತಕ್ಷಣ ಇವೆಲ್ಲ ಮಾಮೂಲಿ ರೈಸ್ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ನೋಡ್ಬೋದು ಸರ್, ಬೀನ್ಸ್ ತುಂಬಾ ಡೌನ್ ಆಗ್ಬಿಡುತ್ತೆ ಅದೇ ಕಾರಣದಿಂದಾನೆ. 20-30 ರೂಪಾಯಿಗೆ ಅವರೇಕಾಯಿ ಬರುತ್ತೆ ಅಂತ. ಸರ್, ಈಗ ಇದು ಸ್ವೀಕಾರು ವೆರೈಟಿ ಎಲ್ಲ ಆಯ್ತು ಸರ್. ಇದು ಸರ್, ಇನ್ನೊಂದು ಕ್ವಶನ್ ನಮ್ಮ ಫಾರ್ಮರ್ಸ್ ಗೆ ಎಲ್ಲ ಸಾಮಾನ್ಯ ಕೇಳ್ತಾ ಇರ್ತೀನಿ. 3 ವಿಡಿಯೋದಲ್ಲೇ ನಿಮ್ಗೆ ಕ್ವಶನ್ ಕೇಳೋದ್ ಮರ್ತ್ಬಿಟ್ಟೆ ನಾನು. ಸರ್, ಕೃಷಿ ಅನ್ನೋದು ಇತ್ತೀಚೆಗೆ ಇದು ಮೇನ್ ನೀವು ಹೇಳ್ಬೇಕು, ನಿಮ್ ಒಪಿನಿಯನ್ ಹೇಳಿ ಸಾಕು. ಕೃಷಿ ಅನ್ನೋದು ನಿಜವಾಗ್ಲು ಅದನ್ನ ಮಾಡಿದ್ರೆ ಬಿಡದೆ ಮಾಡಿದ್ರೆ ಅವ್ರಿಗೆ ಏನಾದ್ರೂ ಅದು ಕೈ ಹಿಡಿಯೋ ಚಾನ್ಸ್ ಇದೆ ಸರ್? ಮಾಡ್ಬೇಕು ಸರ್. ಒಂದ್ ದಿನದಲ್ಲಿ ಏನು ಆಗಲ್ಲ ಸರ್. ಇದು ಬೇಕು, ಬೆಳೆ ಹಾಕ್ತಿವಿ ಬಂದಿಲ್ಲ ಅಂತ ಬಿಟ್ರೆ ಆಗಲ್ಲ ಸರ್. ಇದು ಜೀವನ ಪೂರ್ತಿ ಸಾಧನೆ, ಇದ್ರಲ್ಲಿ ಇನ್ನೂ ಸಾಧನೆ ಮಾಡೋದಿದೆ, ಜೀವನ ಪೂರ್ತಿ ಇದ್ದೇ ಇರುತ್ತೆ ಸರ್. ಕೃಷಿಗೆ ನಾವು ರೈತರಿಗೆ ಏನ್ ಹೇಳೋದಂದ್ರೆ ಮಾಡ್ಬೇಕು ಸರ್. ಮುಂದಿನ ಪೀಳಿಗೆಗೆ ನಾವೇ ನಿಲ್ಸ್ಬಿಟ್ರೆ ಮುಂದಿನ ಪೀಳಿಗೆಗೆ ಊಟ ಇಲ್ಲಿ. ಹೌದು, ಅದಕ್ಕೋಸ್ಕರ ಯುವ ಜನತೆ ಕೃಷಿ ಇದಕ್ಕೆ ಸ್ವಲ್ಪ ಆದ್ಯತೆ ಕೊಡ್ಬೇಕು ಸರ್. ಇದನ್ನೇ ನಂಬಿ ಫುಲ್ ಟೈಮ್ ಅಲ್ಲಿ ಮಾಡಿದ್ರೆ ಸರ್ ಈಗ ಸಕ್ಸಸ್ ಆಗ್ಬೋದಾ? ಆಗ್ಬೋದು ಸರ್, ಕನ್ಫರ್ಮ್ ಮಾಡ್ಬೋದು ಸರ್. ನಿಮ್ಮ ಅನುಭವದ ಪ್ರಕಾರ ಮಾಡ್ಬೋದು ಸರ್. ಯಾಕಂದ್ರೆ ಅಗ್ರಿಕಲ್ಚರ್ ಏನು ಸಿಗಲ್ಲಪ್ಪ ಅನ್ಬಿಟ್ಟು ಬರೀ 10-15 ಸಾವಿರಕ್ಕೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ ಸರ್. ನಿಮ್ ಪ್ರಕಾರ ಈಗ ನೋಡ್ರಿ 2 ಕೊಯ್ಲಿಗೆ ಸುಮ್ನೆ ಸಿಂಪಲ್ ಕೊಯ್ಕೊಂಡಿದ್ದಕ್ಕೆ ಖರ್ಚು ಇಲ್ದ್ರಾನೆ ಒಂದ್ ದಿನ ಬಿಡ ದಿವಸನೇ 5,000 ಸಾವಿರ ಸಂಪಾದನೆ ಮಾಡ್ತೀವಿ. ಸಿಂಪಲ್ ಮೆಥಡ್. ಲಾಸ್ ಆಗುತ್ತೆ? ಹೌದು, ಲಾಸ್ ಯಾಕಾಗುತ್ತೆ ಅಗ್ರಿಕಲ್ಚರ್? ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಇವತ್ತು ಮಾಡಿದೀವಿ, ನಾಳೆ ಬಂದಿಲ್ಲ ಅನ್ನೋದೊಂದು ಬಿಡ್ಬೇಕು. ಹೌದು, ಸಾಧನೆ ಮಾಡ್ತಾ ಇರ್ಬೇಕು. ಸಾಧನೆ ನಿರಂತರವಾಗಿ ಪರಿಶ್ರಮ ಇದ್ರೆ ಸಕ್ಸಸ್ ಇದ್ದೇ ಇರುತ್ತಲ್ಲ ಸರ್ ಅಗ್ರಿಕಲ್ಚರ್ ಅಲ್ಲಿ. ಒಂದು ಬೆಳೆ ಲಾಸ್ ಆಗ್ಬೋದು ಎಲ್ರಿಗೂನು. ಈ ತರ ಗಾಡ್ಸ್ ಐಟಮ್ ಹಾಕೊಂಡ್ರೆ ನಿಮ್ಗೆ ಲಾಸ್ ಬರಲ್ಲ ಸರ್. 1 ಎಕರೆ ಇದ್ರೆ 3 ವೆರೈಟಿ ಮಾಡ್ಕೊಳ್ರಿ. ಹೀರೆ, ಆಗ್ಲ, ಸೋರೆ 3 ಮಾಡ್ಕೊಂಡ್ರೆ ನಿಮ್ಗೆ ನಾರ್ಮಲ್ ಪ್ರತಿ ದಿವಸ 1000ರಿಂದ 2000 ನಿಮ್ ಕಂಪಲ್ಸರಿ. ಇವತ್ತು ಇದ್ ಕಟ್ ಮಾಡ್ರಿ, ನಾಳೆ ಹೀರೆಕಾಯಿ ಕಟ್ ಮಾಡ್ತೀರಾ, ನಾಳಿದ್ದು ಹಾಗಲಕಾಯಿ ಕಟ್ ಮಾಡ್ತೀರಾ. ಒಂದೊಂದ್ರಲ್ಲಿ 1000 3,000 ಬಂತಲ್ವಾ? ಅದು ದಿನ ಆದಾಯ ಇರುತ್ತೆ ಪ್ರತಿ ದಿವಸ. ಹೆಂಗ್ ನಿಮ್ಗೆ ಲಾಸ್ ಆಗುತ್ತೆ? ಸಿಂಪಲ್ ಟ್ರಿಕ್ಸ್ ಸರ್ ಇದು. ಒಂದೇ ಸರಿ ಇದು ನಮ್ ರೈತರು ಹೆಂಗ್ ಗೊತ್ತಾ, ಒಂಥರ ಗ್ಯಾಮ್ಲಿಂಗ್ ತರ ಮಾಡಕ್ ಹೋಗೋದು. ಲಕ್ಷ ಆಗ್ಬೇಕು, ಕೋಟಿ ತೆಗಿಬೇಕು ಅಂತಾರೆ. ಮಾಡ್ಬೋದು, ಅದನ್ನು ಮಾಡ್ಬೋದು. ದುಡ್ಡಿದ್ರೆ ದುಡ್ಡು ಮಾಡ್ಬೋದು ಸರ್ ವ್ಯವಸಾಯದಲ್ಲಿ. ಏನಿಲ್ವಾ, ಸಣ್ಣದಾಗಿ ಮಾಡ್ತೀರಾ, ಸ್ಟಾರ್ಟಿಂಗ್ ಈ ತರಾನೇ ಮಾಡಿ ಅಷ್ಟೇ, ಏನು ಲಾಸ್ ಆಗಲ್ಲ. ನೀವು ಸಿಂಪಲ್ ಆಗಿ ಹೇಳ್ಬಿಟ್ರಿ ಸರ್ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಇರ್ಬೇಕಂತ. ಸಿಂಪಲ್ ಆಗಿ ಹೇಳ್ಬಿಟ್ರಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ಅರ್ಥನೇ ಇದೆ ಇದ್ರಲ್ಲಿ. ನಮ್ಗೆ ಬೇಕಾಗಿರೋದು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನೋಡೋದಿಲ್ಲ. ಇದ್ರಲ್ಲಿ ಲಕ್ಷ ಹಾಕಿ 1 ಲಕ್ಷ ಹಾಕಿ 10 ಲಕ್ಷ ಮಾಡೋ ಯೋಚನೆಯಿಂದಾನೇ ಇವಾಗ ಅಗ್ರಿಕಲ್ಚರ್ ಲಾಸ್ ಬರ್ತಾ ಇದೆ. ಸರಿ ಸರ್, ಇದರಿಂದ ಕೃಷಿ ಅಲ್ಲದೆ ಇನ್ನಷ್ಟು ಮಾಹಿತಿಗಳನ್ನ, ಉಪಯುಕ್ತ ಮಾಹಿತಿಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಸರ್. ಇದೇ ರೀತಿ ಕೃಷಿನಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ಲಿ, ಮತ್ತೆ ಇನ್ನಿತರ ಯುವ ರೈತರಿಗೆ ಮಾರ್ಗದರ್ಶನ ಕೊಡೋದಕ್ಕಾಗಿ ನಮ್ಮ ಜೊತೆ ನಿರಂತರವಾಗಿ ಮಾಹಿತಿಗಳನ್ನ ಕೊಡ್ತಾ ಇರಿ ಅಂತ ಕೇಳ್ಕೊತೀವಿ ಸರ್. ನಮಸ್ಕಾರ. ನಮಸ್ಕಾರ.